ಎಲ್ಲರಿಗೂ ಸ್ವಾಗತ. 8ನೇ ತರಗತಿಯ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಕಲಿಕಾ ಬಲವರ್ಧನೆಯ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ನ ಕೀ ಆನ್ಸರ್ಸ್ಗೆ ಸ್ವಾಗತ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಇಲ್ಲಿ ಮೊದಲಿಗೆ ಬಂದಾಗ ಯೂನಿಟ್ 1 ಐಡೆಂಟಿಫೈಸ್ ದ ಗಿವನ್ ಲೆಟರ್ಸ್ ಆ್ಯಂಡ್ ದೇರ್ ಸೌಂಡ್ಸ್ ಅಂತ. ಇಲ್ಲಿ ನಿಮಗೆ ಲೆಟರ್ಸ್ ಮತ್ತು ಸೌಂಡ್ಸನ್ನು ಕಲಿಯೋದಕ್ಕೆ ಈ ಒಂದು ಯೂನಿಟ್ ಇರುತ್ತೆ. ಇಲ್ಲಿ ಮೊದಲನೆಯ ಪೊಯಮಿಂದ ಸ್ಟಾರ್ಟ್ ಆಗುತ್ತೆ. ಯೂಸ್ ಯುವರ್ ಇಯರ್ಸ್ ಟು ಹಿಯರ್. ಇಲ್ಲಿ ಟೀಚರ್ಸ್ ಓದೋದನ್ನು ಕೇಳಿಸ್ಕೋಬೇಕಾಗುತ್ತೆ. ಜೆನ್ನಿ ಸೇಲ್ಡ್ ಆನ್ ಎ ಶಿಪ್. ಇಟ್ ವಾಸ್ ಫುಲ್ ಆಫ್ ಶೀಪ್. ದ ಕೋಟ್ ಶಿ ಓರ್ ವಾಸ್ ಗ್ರೀನ್. ಶಿ ವಾಸ್ ಹ್ಯಾಪಿ ಆ್ಯಂಡ್ ಗ್ರಿನ್ ಅಂತ ಕೊಟ್ಟಿದೆ. ಇಲ್ಲಿ ಆ ಬೋಲ್ಡ್ ಲೆಟರ್ಸ್ ಕೊಟ್ಟಿರ್ತಕ್ಕಂಥ ಶಿಪ್, ಶೀಪ್, ಗ್ರೀನ್, ಗ್ರಿನ್ ಈ ಸೌಂಡ್ಸನ್ನು ನಾವು ಕಲಿತು ಅದೇ ರೀತಿಯ ಪದಗಳನ್ನು ಇಲ್ಲಿ ಬರೀಬೇಕಾಗತ್ತೆ. ಕೊಟ್ಟಿರ್ತಕ್ಕಂಥ ಟೇಬಲ್ನಲ್ಲಿ ಫಿಲ್, ಫೀಲ್, ಡಿಪ್, ಡೀಪ್, ಲಿಪ್, ಲೀಪ್, ಸಿನ್, ಸೀನ್ ಈ ರೀತಿಯಾಗಿ ಬರಿಬೇಕಾಗತ್ತೆ. ನಂತರ ಎರಡನೆಯ ಒಂದು ಆಕ್ಟಿವಿಟಿಯನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಸೌಂಡ್ಸ್ಗೆ ತಕ್ಕ ಹಾಗೆ ಬರೆಯಿರಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಒಂದು ಪದಗಳನ್ನು ಇಲ್ಲಿ ಬರೆದಿರ್ತೇನೆ. ಫಿಟ್, ಮಿಸ್ಟ್, ಕಿಟ್, ಗ್ರಿನ್, ಮಿಕ್ಸ್, ವಿನ್, ಸ್ಪಿಟ್, ಹಿಟ್, ಟ್ರಿಮ್, ಹಿಡ್, ಹಿಟ್. ನಂತರ ರೀಡ್, ಲೀಡ್, ಸೀಕ್, ಕ್ಲೀನ್, ಪ್ರೀಸ್ಟ್, ಸ್ಪೀಡ್, ಮೀಟ್, ಬ್ರೀಡ್, ಶೀಟ್, ಮೀಟ್, ಡ್ರೀಮ್, ಫೀಲ್, ಹೀಡ್, ಲೀನ್. ನಂತರದ ಆಕ್ಟಿವಿಟಿ ಬಂದು ಸಹ ನಿಮಗೆ ಈ ಪದಗಳನ್ನು ಸೌಂಡ್ಸನ್ನು ಕಲಿಯೋದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಾದ ನಂತರ ರೀಡ್ ದ ಗಿವನ್ ವರ್ಡ್ಸ್ ಆ್ಯಂಡ್ ರೈಟ್ ದೆಮ್ ಇನ್ ಡೌನ್ ದೇರ್ ರೆಸ್ಪೆಕ್ಟಿವ್ ಕಾಲಮ್ ಅಂತ ಕೊಟ್ಟಿದೆ. ಕೊಟ್ಟಿರ್ತಕ್ಕಂಥ ಪದಗಳನ್ನು ಓದಿ ಆ ಸೌಂಡ್ಸ್ಗೆ ತಕ್ಕ ಹಾಗೆ ಆ ಕಾಲಮ್ನಲ್ಲಿ ಬರೆಯಬೇಕಾಗತ್ತೆ. ಇಲ್ಲಿ ಗಮನಿಸಿ. ನೆಕ್, ಟೆನ್ಸ್, ಸ್ಲೆಪ್ಟ್, ಲೆಫ್ಟ್, ಸೆಂಟ್, ಫ್ರೆಶ್, ಡೆನ್, ಡ್ರೆಂಚ್, ಸ್ಕೆಚ್, ಫ್ಲೆಕ್, ಡೆಕ್. ನಂತರದ ಕಾಲಮಲ್ಲಿ ಫ್ಯಾನ್, ಕ್ಯಾಚ್, ಮ್ಯಾಡ್, ಸ್ಕ್ರ್ಯಾಚ್, ಸ್ಪ್ಯಾನ್, ಹ್ಯಾಚ್, ಫ್ಯಾಟ್, ಫ್ಲಾಟ್, ಕ್ರ್ಯಾಕ್. ಇದಾದ ನಂತರ ಕೊಟ್ಟಿರ್ತಕ್ಕಂತಹ ಪದಗಳು ರೀಡ್ ದ ಫಾಲೋಯಿಂಗ್ ವರ್ಡ್ಸ್. ಆ ವರ್ಡ್ಸನ್ನು ಓದಬೇಕು. ಪಾರ್ಟ್, ಮಾಸ್ಕ್, ಪಾಸ್ಟ್, ಶಾರ್ಕ್, ಹಾರ್ಟ್, ಹರ್ಡ್, ಪಾಸ್ಟ್, ಹಾರ್ಟ್, ಸ್ಮಾರ್ಟ್, ಬಾರ್ಕ್. ಇದೇ ರೀತಿಯ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮಾಲ್, ಕಾಲ್, ಸ್ಟಾಲ್, ಫಾಲ್, ಹಾರ್ಟ್, ಪಾರ್ಕ್, ಡಾರ್ಕ್, ಡಾರ್ಟ್, ಹಾಲ್, ವಾಲ್, ಶಾರ್ಪ್ ಈ ರೀತಿಯ ಪದಗಳನ್ನು ಅಲ್ಲಿ ಬರಿಬೇಕಾಗತ್ತೆ. ನಂತರ ಆಕ್ಟಿವಿಟಿ 1.4ಗೆ ಬಂದಾಗ ಅಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪದಗಳು ಅಗೈನ್, ಅಮಾಂಗ್, ಅಚೀವ್, ಅಲೂಫ್, ಅಸಿಸ್ಟ್, ಅರೌಂಡ್, ಅಬೋವ್, ಅಶೋರ್, ಅಮಿಡೆಸ್ಟ್, ಅಗೋ ಇದೇ ರೀತಿಯ ಪದಗಳನ್ನು 4 ಪದಗಳನ್ನು ಬರೀಬೇಕಾಗತ್ತೆ. ನಾನು ಆ 4 ಪದಗಳನ್ನು ಕೊಟ್ಟಿರ್ತೇನೆ. ಅಬೌಟ್, ಅಪಾಟ್, ಅಲೌಡ್, ಅಬೋವ್ ಈ ರೀತಿ. ನಂತರ ರೀಡ್ ದ ಫಾಲೋಯಿಂಗ್ ಡಿಫ್ರೆಂಟ್ ಬಿಲಾಂಗ್ಸ್ ಟು ದಿ ಡಿಫ್ರೆಂಟ್ ಪ್ರೊಫೆಷನ್ಸ್ ಅಬೋವ್ ಸೌಂಡ್ಸ್ ಆ್ಯಂಡ್ ದೇ ಇಟ್ ಟೀಚರ್, ಕಾರ್ಪೆಂಟರ್, ಡಾಕ್ಟರ್, ಡ್ರೈವರ್, ಪ್ಲಂಬರ್, ರೈಟರ್ ಅಂತ ಕೊಟ್ಟಿದೆ. ಇದೇ ರೀತಿ ಕೆಳಗಡೆ ನಿಮಗೆ ಮತ್ತು ಪದಗಳನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಪ್ರಾಪರ್, ಡೇಂಜರ್, ಪೇಪರ್ ಅಂತ. ನೆಕ್ಸ್ಟು ಸೆಕೆಂಡ್ನಲ್ಲಿ ಶವರ್ ಅಂತ ಕೊಟ್ಟಿದೆ. WIR ವರ್ ಅಂತಕ್ಕಂತಹ ಸೌಂಡಿಂದ ಎಂಡ್ ಆಗ್ತಕ್ಕಂಥ ಪದಗಳನ್ನು ಬರೀಬೇಕು. ಫ್ಲವರ್, ಟವರ್, ಪವರ್ ಹೀಗೆ. ನಂತರ ರೆಫರ್ ಕೊಟ್ಟಿದೆ. ಪ್ರಿಫರ್, ಸಫರ್, ಇನ್ಫರ್, ಆಫರ್. ನಂತರ ಮೆಂಬರ್, ರಬ್ಬರ್, ಪ್ಲಂಬರ್, ಸೈಬರ್, ಫೈಬರ್ ಈ ರೀತಿಯಾಗಿ. ನಂತರ ಒಂದು ಪೊಯಮನ್ನು ಕೊಟ್ಟಿದೆ. ಪೊಯಮಲ್ಲಿ ನಾವು ಪದಗಳನ್ನು ಓದಿದಾಗ ಫಸ್ಟ್, ಬರ್ಡ್, ಲರ್ನ್, ಶರ್ಟ್, ಡರ್ಟ್, ಹರ್ಟ್ ಅಂತ ಪದಗಳು ಬಂದಿದೆ. ಅದೇ ರೀತಿಯ 4 ಪದಗಳನ್ನು ಬರೀಬೇಕು. ಡರ್ಟ್, ಗರ್ಲ್, ಬರ್ನ್, ಟರ್ನ್, ಅರ್ನ್ ಈ ರೀತಿಯಾಗಿ. ನಂತರ ಒಂದು ಪೊಯಮನ್ನು ಕೊಟ್ಟಿದೆ. ಆ ರೈಮನ್ನು ನೀವು ಓದಬೇಕು. ಅಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳು ಅಪ್, ಟಬ್, ಮಗ್, ಕಬ್, ಬಟ್, ಶಟ್ ಈ ರೀತಿ ಪದಗಳನ್ನು ಮತ್ತೆ ನಾವು 4 ಪದಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಆ ಪದಗಳನ್ನು ಇಲ್ಲಿ ಬರೆದಿರ್ತೇನೆ. ಕಟ್, ಹಗ್, ಜಗ್, ರಗ್, ಬಟ್, ಹಬ್, ಸಬ್, ರಬ್, ಹಟ್, ಜಟ್, ನಟ್ ಈ ರೀತಿಯ ಪದಗಳನ್ನು ಬರೀಬೇಕಾಗುತ್ತೆ. ಇನ್ನು ಮುಂದೆ ಆಕ್ಟಿವಿಟಿಯಲ್ಲಿ ಬಂದಾಗ ಸೇಮ್ ಅದೇ ರೀತಿ ರೀಡ್ ದ ಪ್ಯಾಸೇಜ್ ಗಿವನ್ ಬಿಲೋ ಆ್ಯಂಡ್ ಅಬ್ಸರ್ವ್ ದ ಸೌಂಡ್ಸ್ ಆ್ಯಂಡ್ ಮಾರ್ಕ್ಡ್ ಇನ್ ಬೋಲ್ಡ್. ಆ ಪದಗಳನ್ನು ನಾವು ಕಲಿತು ಅದೇ ರೀತಿಯ ಪದಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಬುಲ್, ಫುಲ್, ಗುಡ್, ಮೂಡ್ ಈ ರೀತಿ. ನೆಕ್ಸ್ಟ್ ಲೆಟ್ಸ್ ಸಿ ದ ಪೊಯಮ್. ಒಂದು ಪೊಯಮನ್ನು ಕೊಟ್ಟಿದೆ. ಬೆಟ್ಟಿ ಹ್ಯಾಡ್ ಎ ಸ್ಟೋರ್ ಆನ್ ದ ಸೀ ಶೋರ್. ಇಟ್ ಹ್ಯಾಡ್ ಅ ವುಡನ್ ಡೋರ್ ಆ್ಯಂಡ್ ಶೈನಿ ಫ್ಲೋರ್. ಶಿ ಡಿಡ್ ವೆಲ್ ಹರ್ ಚೋರ್ ವಿಚ್ ಆಲ್ ಡಿಡ್ ಅಡೋರ್ ಅಂತ ಕೊಟ್ಟಿದೆ. ಆ ಒಂದು ಪೊಯಮನ್ನು ನೀವು ಕಲಿಬೇಕು. ಆ ಪದಗಳ ಸೌಂಡ್ಗಳನ್ನು ಕಲಿಬೇಕಾಗತ್ತೆ. ಅದಾದ ನಂತರ ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದೆ. ಅಲ್ಲಿ ಡೋರ್, ಶಾಟ್ ಅಂತ ಕೊಟ್ಟಿದೆ. ಇದೇ ರೀತಿಯ ಪದಗಳನ್ನು ಬರೆಯಿರಿ ಅಂತ.
ಆ ಡೋರ್ ಆ ಸೌಂಡಲ್ಲಿರ್ತಕ್ಕಂಥ ಪದಗಳು ಪೋರ್, ಶೋರ್, ಟೋರ್, ಬೋರ್, ಫ್ಲೋರ್, ಸ್ಕೋರ್, ಸ್ಟೋರ್, ಪೋರ್, ಮೋರ್, ಗ್ಲೋರ್. ಮತ್ತು ಶಾರ್ಟ್ ಅಂತಕ್ಕಂಥ ಪದ ಕೊಟ್ಟಿದೆ. ಅದೇ ರೀತಿಯ ಪದಗಳನ್ನು ಬರೆದಾಗ ಕಾರ್ಟ್, ಫೋರ್ಟ್, ಕಾಟ್, ಸಾಟ್, ಲಾಟ್, ಡಾಟ್, ಥಾಟ್, ಕೋಟ್, ಸ್ಪೋರ್ಟ್, ಗಾಟ್ ಈ ರೀತಿಯ ಪದಗಳನ್ನು ಬರೀಬೇಕು. ಇನ್ನು ಆಕ್ಟಿವಿಟಿ 1.10ಗೆ ಬಂದಾಗ ಕೊಟ್ಟಿರ್ತಕ್ಕಂಥ ಪದಗಳನ್ನು ಅವುಗಳ ಸೌಂಡ್ಗೆ ತಕ್ಕ ಹಾಗೆ ಬರೀಬೇಕು. ಮೇಲೆ ಕೊಟ್ಟಿರ್ತಕ್ಕಂಥ ಕಾಲಮ್ನಲ್ಲಿ ಈ ಕಾಲಮ್ನಲ್ಲಿ ಈಟ್ ಅಂತ ಕೊಟ್ಟಿದೆ. ಈಟ್ಗೆ ಈಸ್ ಸ್ವೀಟ್ ಬರುತ್ತೆ. ಇನ್ನಗೆ ಮಿಂಟ್ ಪಿಂಕ್ ಸೌಂಡ್ ಬರುತ್ತೆ. ಎಗ್ಗೆ ದೆಮ್, ಸ್ಪೆಂಟ್, ಡೆವಿಲ್. ಆ್ಯಪಲ್ ಆ ಸೌಂಡ್ಗೆ ಆ ಅಂತಕ್ಕಂಥ ಸೌಂಡ್ಗೆ ಬರ್ತಕ್ಕಂಥದ್ದು ಕ್ಯಾಪ್, ಮ್ಯಾಟ್, ಸ್ಕ್ಯಾಟರ್, ವ್ಯಾಸ್ಟ್. ಆರ್ಟ್ ಸೌಂಡ್ಗೆ ಬರ್ತಕ್ಕಂಥದ್ದು ಫ್ಲಾಟ್, ಪಾಸ್, ಪಾರ್ಟ್. ಇನ್ನು ಪುಟ್ಗೆ ಬರ್ತಕ್ಕಂಥದ್ದು ಪುಷ್. ನೆಕ್ಸ್ಟ್ ಆಕ್ಟಿವಿಟಿ ನೋಡೋದಾದರೆ ದಿಪ್ತಾಂಗ್ಸನ್ನು ಕೊಟ್ಟಿದೆ. ಇಲ್ಲಿ ದಿಪ್ತಾಂಗ್ಸ್ನಲ್ಲಿ 2 ವೊವೆಲ್ಸು ಜಾಯಿನ್ ಆಗಿರುತ್ತೆ. ಆ ಪದಗಳನ್ನು ಮೇಲೆ ಕೊಟ್ಟಿದೆ. ಆ ಸೌಂಡ್ಸನ್ನು ನಾವು ಇಲ್ಲಿ ಸಪ್ರೇಟ್ ಮಾಡಿ ಬರೀಬೇಕು. ಮೊದಲನೇದು ಐ, ಕ್ರೈ. ಎರಡನೇದು ಬಂದು ಎ, ಮೇಕ್. ಮೂರನೇದು ಬಂದು ಓಯ್, ಟಾಯ್. ಈ ಪದಗಳನ್ನು ಬರೆದಾಗ ಕ್ರೈ ಐಗೆ ಬರ್ತಕ್ಕಂಥ ಸೌಂಡುಗಳು ಐ, ಚೈಲ್ಡ್, ನೈಸ್, ಹೈಟ್, ವೈ, ಬೈ. ನೆಕ್ಸ್ಟ್ ಮೇಕ್ಗೆ ಬರ್ತಕ್ಕಂಥವು ಎ ಅಂತಕ್ಕಂಥ ಸೌಂಡ್ಗೆ ಪ್ಲೇಟ್, ಮೇಕ್, ಡೇಟ್, ಮೇಟ್, ಲೇ, ಹೇಟ್. ಆಯ್ ಅಂತಕ್ಕಂಥ ಸೌಂಡ್ಗೆ ಬರೋದು ಆಯಿಲ್, ಬಾಯ್ಲ್, ಸಾಯಿಲ್, ಬಾಯ್, ಎಂಜಾಯ್, ಚಾಯ್ಸ್. ಅದೇ ರೀತಿ ಮತ್ತೊಂದು ಸೌಂಡನ್ನು ಕೊಟ್ಟಿದೆ ಇಯರ್, ಏರ್, ಪೋರ್. ಈ ಸೌಂಡ್ಗೆ ಏರ್, ಪೋರ್ ಈ ಸೌಂಡ್ಗೆ ಬರ್ತಕ್ಕಂಥ ಪದಗಳು ಇಯರಲ್ಲಿ ಫಿಯರ್, ಕ್ಲಿಯರ್, ಇಯರ್, ಡಿಯರ್. ನೆಕ್ಸ್ಟ್ ಏರ್ಗೆ ಬರ್ತಕ್ಕಂಥ ಸೌಂಡ್ಗಳು ಎ ಸೌಂಡ್ಗೆ ರೇರ್, ಶೇರ್, ಪೇರ್, ಕೇರ್, ಮೇರ್, ಏರಿಯಲ್. ನೆಕ್ಸ್ಟ್ ಪೋರ್ಗೆ ಬರ್ತಕ್ಕಂಥದ್ದು ಶೋರ್, ಪೋರ್, ಟೋರ್. ಇನ್ನು ಮುಂದೆ ಒಂದು ಪ್ಯಾಸೇಜನ್ನು ಕೊಟ್ಟ ಪ್ಯಾಸೇಜಲ್ಲಿ ಬರ್ತಕ್ಕಂಥ ಪದಗಳನ್ನು ಆರಿಸಿ ಬರೆಯಿರಿ ಆ ಸೌಂಡ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಇಯರ್ಗೆ ಬರ್ತಕ್ಕಂಥವ್ರು ಫಿಯರ್ಸ್, ಹಿಯರ್, ಬಿಯರ್, ಫಿಯರ್. ನೆಕ್ಸ್ಟ್ ಏರ್ಗೆ ಬರ್ತಕ್ಕಂಥವ್ರು ಬೇರ್, ಫೇರಿ, ಹೇರ್ ಮತ್ತು ಕೇರ್ಡ್. ಮತ್ತು ಊರ್ಗೆ ಬರ್ತಕ್ಕಂಥದ್ದು ಊ ಸೌಂಡ್ಗೆ ಫೂಟ್, ಅವರ್, ದೆನ್ ಹೂ. ಅದಾದ ನಂತರ ಒಂದು ಎಂಜಾಯ್ ದ ಪೋಯಮ್ ಅಂತೇಳಿ ಕೊಟ್ಟಿದ್ದಾರೆ. ಕಿಟ್ಟಿ ದ ಫಾರ್ಮರ್ ಹೂ ವೆಂಟ್ ಟು ಫ್ಲಫ್, he loved to saw and corns to grow, and it's all that he knows. One fine day, laziness invited him, come to my home and I'll show how to glow. He said, no, you are my foe, I won't come so. I don't want to bow, I want only to fluff, sow and grow. ಈ ಪೋಯಮನ್ನು ಓದಿ ನೀವು ರೀಡಿಂಗ್ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಸೊ ಇದು 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಯೂನಿಟ್ 1 ಆಗಿರುತ್ತೆ. ಮುಂದಿನ ಒಂದು ವಿಡಿಯೋಗಳಲ್ಲಿ 8ನೇ ತರಗತಿ ಇಂಗ್ಲೀಷ್ ಯೂನಿಟ್ಸ್ ಎಲ್ಲವೂ ಸಹ ಬರಲಿದೆ. ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ